ಕಾರ್ಯಕ್ರಮದಂತಹ ಚೌಡೇಶ್ವರಿ ಕಾರ್ಯಕ್ರಮದಂತಹ ಹಿರಿಯರು ಅಧ್ಯಕ್ಷರು ಆದಂತಹ ಶ್ರೀ ಅನಂತರಾವ್ ಸರ್ ಅವರು ಸಹಿತ ವಂದನೆಗಳನ್ನ ಅರ್ಪಿಸ್ತಾ ಇವತ್ತು ಸಾಮೂಹಿಕ ಶ್ರೀಮಂತ ಒಂದು ಭಾರತೀಯ ಪರಂಪರೆಯಲ್ಲಿ ನಡೆಯುವಂತಹ ಒಂದು ವಿಶಿಷ್ಟಪೂರ್ಣವಾದಂತಹ ಕಾರ್ಯಕ್ರಮ. ಒಂದು ಆರೋಗ್ಯವಂತ ಸಮಾಜ ಮತ್ತು ಸುಭದ್ರ ರಾಷ್ಟ್ರದ ಬುನಾದಿ ತಾಯಿ ಮತ್ತು ಮಕ್ಕಳ ಗರ್ಭಿಣಿ ಆರೋಗ್ಯವಾಗಿದ್ದರೆ ಮಗು ಕೂಡ ಆರೋಗ್ಯವಂತವಾಗಿ ಜನಿಸುತ್ತದೆ. ಹಾಗೆಯೇ ಆರೋಗ್ಯವಂತ ಮಗುವಿನ ಮೂಲಕ ಆರೋಗ್ಯವಂತ ಸಮಾಜಗಳು ಪ್ರಾರಂಭವಾಗುತ್ತದೆ. ಈ ನಿಟ್ಟಿನಲ್ಲಿ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನು ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸವಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಡವ ಶ್ರೀಮಂತ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಕಾಪಾಡಿಸುವ ಕಾರ್ಯಕ್ರಮ ಇದಾಗಿದೆ. ಭಾವೈಕ್ಯತೆಯನ್ನ ಬಿಂಬಿಸುವ ಕಾರ್ಯಕ್ರಮವೂ ಸಹ ಆಗಿದೆ. ಈ ಹಿಂದೆ 2010ರಲ್ಲಿ ಸಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಆಗಿನ ಶಾಸಕರು ಈಗಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುತ್ತಿರುವಂತಹ ಶ್ರೀ ಡಿ ಯತೀಂದ್ರ ಸಾಹೇಬರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನ 2015ರಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಸಹಿತ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ಸನ್ನ ಕಂಡಿತು. ಆ ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಆಗಿನ ತಾಲೂಕು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ದಿವ್ರಾಜ್ ಅವರು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿದರು. ತದನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದಲ್ಲೂ ಸಹಿತ ಈ ರೀತಿಯಾದಂತಹ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಈ ಒಂದು ಕಾರ್ಯಕ್ರಮ ಈಗ ಒಂದು ರಾಜ್ಯದ ಕಾರ್ಯಕ್ರಮವಾಗಿದೆ. ರಾಜ್ಯ ಸರ್ಕಾರ ಸಹಿತ ಈ ಒಂದು ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನು ಹೊಂದ್ಕೊಳ್ಬೇಕು 2025-26 ಸಾಲಿನಿಂದ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿಕೊಂಡಿದೆ. ಹೀಗಾಗಿ ಒಂದು ಸಿರಾದಲ್ಲಿ ನಡೆದಂತಹ ಒಂದು ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ಈ ದಿವಸ ಸಿರಾನಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಯೋಜನೆ ಮಾಡಿದೆ. ಶ್ರೀಮಂತ ಪ್ರಪಂಚಕ್ಕೆ ಹೊಸ ಜೀವನವನ್ನು ನೀಡುವ ಗರ್ಭಿಣಿಗೆ ಮತ್ತು ಹುಟ್ಟುವ ಮಗುವಿಗೆ ಶ್ರೇಯಸ್ಸನ್ನು ಬಯಸಿ ಅವರ ಬಯಕೆಗೆ ನಿರ್ವಹಿಸುವ ಶಾಸ್ತ್ರ. ಇದು ಅವರ ಕುಟುಂಬದವರಿಗೆ ಮತ್ತು ಗರ್ಭಿಣಿಗಳಿಗೆ ಬರೀ ವೈದ್ಯಕೀಯ ಸೇವೆಯಷ್ಟೇ ಅಲ್ಲದೆ ಕೌಟುಂಬಿಕ ಜವಾಬ್ದಾರಿಯ ಮಹತ್ವ ತಿಳಿಸಿ ಆತಂಕದಲ್ಲಿರುವ ಮಹಿಳೆಗೆ ಧೈರ್ಯ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವನ್ನು ಕೊಡುತ್ತದೆ. ತಾಯಿ ಮತ್ತು ಮಗುವಿನ ಸಬೂರು ಶುಭವಾಗಲೆಂದು ನಡೆಸುವ ಸಂಪ್ರದಾಯವಾದ ಶಾಸ್ತ್ರವಾಗಿದೆ. ಗರ್ಭಿಣಿ ಆಗುವುದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆದರೂ ಗರ್ಭಾವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆತಂಕ, ಮೌಢ್ಯ, ಅಂಧಕಾರಗಳು ಮತ್ತು ಬಹಳ ಸಾಮಾನ್ಯವಾಗಿ ಕಾಡುತ್ತದೆ. ಇದಕ್ಕೆ ಹಲವಾರು ಕಾರಣಗಳು ಏನಪ್ಪ ಕಾರಣ ಅಂದ್ರೆ ನಾವು 20ನೇ ಶತಮಾನದಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆಗಳನ್ನ ನಾವು ನೋಡಬಹುದು. 20ನೇ ಶತಮಾನದ ಹತ್ತಿರದಲ್ಲಿ ನಮ್ಮ ರಾಷ್ಟ್ರದಲ್ಲಿ 1 ಲಕ್ಷ ಜೀವಂತ ಮಕ್ಕಳು ಜನಿಸಿದ್ರೆ ಅದರ ಪೈಕಿ 400ಕ್ಕೂ ಹೆಚ್ಚು ಗರ್ಭಿಣಿಯರು ಸಾವನ್ನಪ್ಪಿದರು ಮತ್ತು ಸುಮಾರು 100ಕ್ಕೂ ಅಧಿಕ ಮಕ್ಕಳು 1,000 ಮಕ್ಕಳು ಜನಿಸಿದ್ರೆ 100ಕ್ಕೂ ಅಧಿಕ ಮಕ್ಕಳು ತಮ್ಮ ಜೀವವನ್ನು ತೆರೆದಾಯಿತು. ಇದಕ್ಕೆ ಹಲವಾರು ಕಾರಣಗಳು ಏನಪ್ಪಾ ಅಂತಂದ್ರೆ ಮೂಲಭೂತ ಸೌಕರ್ಯಗಳಾಗಂತೆ ಸುಸಜ್ಜಿತವಾದ ಆಸ್ಪತ್ರೆಗಳಿರಲಿಲ್ಲ, ಕೌಶಲ್ಯಗಳನ್ನು ಹೊಂದಿದ ಮಾನವ ಸಂಪನ್ಮೂಲಗಳಿರಲಿಲ್ಲ, ಸಾರಿಗೆ ಸೌಲಭ್ಯದ ಕೊರತೆ ಇತ್ತು, ಔಷಧಗಳು ಅಗತ್ಯ ಉಪಕರಣಗಳ ಕೊರತೆ ಇತ್ತು ಮತ್ತು ಒಂದು ಆಸ್ಪತ್ರೆಯಿಂದ ಮತ್ತೊಂದು ವಿದ್ಯುತ್ ಆಸ್ಪತ್ರೆಗೆ ರವಾನಿಸಬೇಕಾದ ಅಗತ್ಯ ವ್ಯವಸ್ಥೆಗಳು ಕೊರತೆ ಇತ್ತು. ಈ ಕಾರಣದಿಂದಾಗಿ ಬಾಯಿತಿರ ಮತ್ತು ನವಜಾತ ಶಿಶುಗಳ ಮರಣ ಸಂಭವಿಸಿತು. ಹಾಗಾಗಿ ವಿಶ್ವಸಂಸ್ಥೆ ತಾಯಿ ಮತ್ತು ಮಗುವಿನ ಸುರಕ್ಷತೆ ಮತ್ತು ದೇಶದ ಅಭಿವೃದ್ಧಿಯ ಪ್ರತಿ ಜಾತಿಗಳಿಗೆ ಪರಿಗಣಿಸಿ ರೂರಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥ ಒಂದು ಮಾನದಂಡವನ್ನ ನೀಡಬೇಕು. ಆರೋಗ್ಯದ ಮೂಲ ಸೌಕರ್ಯ ಅದೊಂದು ಬಾಯಿಗಳು ಎಷ್ಟು ಸುರಕ್ಷಿತವಾಗಿದ್ದಾರೆ ಅನ್ನೋದು ಆ ದೇಶದ ಆರೋಗ್ಯದ ಮೂಲ ಸೌಕರ್ಯವನ್ನು ಪ್ರತಿನಿಧಿಸುತ್ತದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನುಸಾರ ನಮ್ಮ ದೇಶ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೆರಿಕ ಇನ್ನಿತರ 30 ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಹಳ ಹಿಂದುಳಿದಿದೆ. ಈ ಸಮಸ್ಯೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಕಳೆದ 2 ದಶಕಗಳಲ್ಲಿ ಸುಮಾರು ಈ 21ನೇ ಶತಮಾನದ ಪ್ರಾರಂಭದಿಂದ 25 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನಮ್ಮ ದೇಶದಲ್ಲಾಗಿದೆ. ಆರೋಗ್ಯ ಕ್ಷೇತ್ರಗಳಲ್ಲೂ ಅಭೂತಪೂರ್ವವಾದಂತಹ ಬದಲಾವಣೆಗಳಾಗಿದೆ. ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಸಮಾಜದ ಕಟ್ಟಡಗಳಿಗೆ ಮನುಷ್ಯರಿಗೆ ತಲುಪಿಸತಕ್ಕ ಸಾಕಷ್ಟು ಕೆಲಸಗಳಾಗಿದೆ. ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ, ಗ್ರಾಮೀಣ ಆಸ್ಪತ್ರೆಗಳಲ್ಲಿ ಆಧುನಿಕ ಸೌಲಭ್ಯಗಳು ಮತ್ತು ಮಾನವ ಸಂಪನ್ಮೂಲಗಳನ್ನು ಒದಗಿಸಲಾಗಿದೆ. ಮತ್ತೆ
ಅದಕ್ಕೆ ಬೇಕಾದಂತಹ ತಂತು ಪ್ರಸ್ತುತಿಯಾಗಿ ಕೌಶಲ್ಯಪೂರ್ಣ ತರಬೇತಿ ಒದಗಿಸಲಾಗಿದೆ. ಇದರ ಪ್ರತಿಫಲವಾಗಿ ತಾಯಂದಿರ ಮರಣ ಪ್ರಮಾಣ 400ರಿಂದ ಇವತ್ತು 60ಕ್ಕಿಂತ ಕಡಿಮೆ ಆಗಿದೆ. ಇವತ್ತು ನಮ್ಮ ದೇಶದಲ್ಲಿ 1,3 ಲಕ್ಷ ತಾಯಂದಿರ ಮರಣ ಪ್ರಮಾಣ 57 ಇದೆ. ಅದೇ ರೀತಿಯಾಗಿ ನವಜಾತ ಶಿಶುಗಳ ಮರಣ ಪ್ರಮಾಣ 1,000 ಮಕ್ಕಳ ಪೈಕಿ ಅವರು 17ಕ್ಕಿಂತ ಕಡಿಮೆಯಾಗಿದೆ. ಇದರ ಆದರೂ ಸಹಿತ ಐರೋಪ್ಯ ರಾಷ್ಟ್ರಗಳು ಮತ್ತು ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ಇದರ ಪ್ರಮಾಣ ಇದು ಜಾಸ್ತಿಯೇ ಇದೆ.